ಸಾಮಾಜಿಕವಾಗಿ ಆರ್ಥಿಕವಾಗಿ ಸಬಲೆಯಾಗಿದ್ದು ಸ್ವಾವಲಂಬಿಯಾಗಿದ್ದಾಳೆ. ಎಲ್ಲಾ ಕ್ಷೇತ್ರದಲ್ಲೂ ತನ್ನ ಅಸ್ಮಿತೆಯನ್ನ ತೋರಿ ಪ್ರತಿಭಾಪೂರ್ಣತೆಯನ್ನ ಮೆರೆಯುತ್ತಿದ್ದಾಳೆ. ನಿಜಕ್ಕೂ ಮಹಿಳೆಯ ಈ ಸರ್ವಾಂಗೀಣ ಪ್ರಗತಿ ಶುಭದಾಯಕ ಹಾಗೂ ಅಭಿನಂದನೀಯ ಸಂಗತಿ ಅಂತ ಸಾಹಿತ್ಯ ಹಾಗೂ ಕನ್ನಡ ಪರ ಚಿಂತಕ YBH ಜಯದೇವ್ ಅಭಿಪ್ರಾಯಪಟ್ಟಿದ್ದಾರೆ. ಹಾವನೂರು ಬಡಾವಣೆಯ ಭೂಮಿಕಾ ಸೇವಾ ಫೌಂಡೇಶನ್ ವತಿಯಿಂದ ಆಯೋಜನೆ ಮಾಡಲಾದ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಉದ್ಘಾಟಿಸಿ ಮಾತನಾಡಿದರು. ಇಂದಿನ ಆಧುನೀಕರಣದ ತಾಂತ್ರಿಕ ಯುಗದಲ್ಲೂ ಮಹಿಳೆ ತನ್ನ ಅಸ್ತಿತ್ವವನ್ನು ಉಳಿಸಿಕೊಳ್ಳಲು ಅಪಾರವಾದ ಸಾಧನೆ ತೋರಿದ್ದಾಳೆ. ಪುರುಷ ಸಮಾನವಾದ ಸ್ಥಾನಮಾನವನ್ನ ಸಂಪಾದಿಸಿದ್ದಾಳೆ ಎಂದಿದ್ದಾರೆ. ಶಾಸಕ ಎಸ್ ಮುನಿರಾಜು ಮಾತನಾಡಿ, ಎಲ್ಲ ರಂಗದಲ್ಲೂ ಉತ್ತಮವಾಗಿ ಯಶಸ್ವಿಯಾಗಿ ಕಾರ್ಯನಿರ್ವಹಿಸುವ ಶಕ್ತಿಯನ್ನ ಆ ಭಗವಂತ ಮಹಿಳೆಯರಿಗೆ ಕೊಟ್ಟಿದ್ದಾನೆ. ಶಕ್ತಿ ದೇವರುಗಳ ಪೂಜೆ ಮಾಡಿ ತನ್ನ ಕುಟುಂಬದವರನ್ನ ಆರೋಗ್ಯವಂತರನ್ನಾಗಿ ಕಾಪಾಡಿಕೊಳ್ಳುವ ಕಾಳಜಿ ಮಹಿಳೆಯರಿಗಿದೆ ಎಂದಿದ್ದಾರೆ. ಫೌಂಡೇಶನ್ ಅಧ್ಯಕ್ಷೆ ಲತಾ ಕುಂದರಗಿ, ನಮ್ಮ ಸಂಸ್ಥೆಯಿಂದ ಮಹಿಳೆಯರಿಗಾಗಿ ಉಚಿತ ಕಂಪ್ಯೂಟರ್ ತರಬೇತಿ, ಹೊಲಿಗೆ ತರಬೇತಿ ಮತ್ತು ಬ್ಯೂಟಿಷಿಯನ್ ತರಬೇತಿಗಳನ್ನು ನೀಡಿ ಅವರಿಗೆ ತರಬೇತಿ ಪ್ರಮಾಣ ಪತ್ರವನ್ನ ನೀಡಲಾಗಿದೆ ಎಂದಿದ್ದಾರೆ. ಸಮಾರಂಭದಲ್ಲಿ ವಿವಿಧ ಕ್ಷೇತ್ರದಲ್ಲಿ ಸಾಧನೆ ಮಾಡಿದ ಮಹಿಳೆಯರಿಗೆ ಅಭಿನಂದಿಸಲಾಗಿದೆ. ಸೇಂಟ್ ಮಾರ್ಕ್ಸ್ ಶಾಲೆಯ ಪ್ರಾಂಶುಪಾಲೆ ಚೈತ್ರಗೌಡ, ಸೆಂಟ್ ಕಾಲೇಜಿನ ಉಪನ್ಯಾಸಕಿ ಶ್ವೇತಾ ವೆಂಕಟೇಶ್, ಫೌಂಡೇಶನ್ ಅಧ್ಯಕ್ಷೆ ಲತಾ ಕುಂದರಗಿ, ಕನ್ನಡ ಸೇನೆ ಖಜಾಂಚಿ ರಾಜೇಂದ್ರ ಕೊಂಡೂರ ಮುಂತಾದವರು ಉಪಸ್ಥಿತರಿದ್ದರು. ಅಂತಾರಾಷ್ಟ್ರೀಯ ದಿನಾಚರಣೆ ಹೆಣ್ಣು ಮಕ್ಕಳಿಗೆ ಇವತ್ತು ಎಲ್ಲ ರಂಗದಲ್ಲೂ ಶಕ್ತಿ ಇದೆ. ಈ ದೇಶದ ಪ್ರಥಮ ಪ್ರಜೆ, ಈ ದೇಶದ ರಾಷ್ಟ್ರಪತಿ, ದೊಡ್ಡ ರಾಷ್ಟ್ರ, ನಮ್ದು 140 ಕೋಟಿ ಜನಸಂಖ್ಯೆ ಇರ್ತಕ್ಕಂಥ ಈ ಪ್ರಜಾಪ್ರಭುತ್ವ ರಾಷ್ಟ್ರದಲ್ಲಿ ದ್ರೌಪದಿ ಮುರ್ಮು ಅಂತ ಒಂದು ಸಾಮಾನ್ಯ ಬುಡಕಟ್ಟು ಜನಾಂಗದ ಹೆಣ್ಣು ಮಗಳನ್ನ ಈ ದೇಶದ ರಾಷ್ಟ್ರಪತಿ ಆಗಿದೆ. ಈ 140 ಕೋಟಿ ಜನಸಂಖ್ಯೆ ಇರ್ತಕ್ಕಂಥ ದೊಡ್ಡ ಪ್ರಜಾಪ್ರಭುತ್ವ ರಾಷ್ಟ್ರದಲ್ಲಿ ಹಣಕಾಸು ಸಚಿವೆಯಾಗಿ 8 ವರ್ಷಗಳಿಂದ ನಿರ್ಮಲಾ ಸೀತಾರಾಮನ್ ಅವರು ಕೆಲಸ ಮಾಡ್ತಾ ಇದ್ದಾರೆ. ಅಂದ್ರೆ ಇಷ್ಟು ದೊಡ್ಡ ಜವಾಬ್ದಾರಿ ಕೊಟ್ಟು ನಿಭಾಯಿಸುವಂತ ಶಕ್ತಿ ಹೆಣ್ಣು ಮಕ್ಕಳಲ್ಲಿ ಇದೆ. ಇವತ್ತು ಈ ಭಾಗದಲ್ಲಿರ್ತಕ್ಕಂಥ ಮಧ್ಯಮ ವರ್ಗದ ಹೆಣ್ಣು ಮಕ್ಕಳಿಗೆ ಕಂಪ್ಯೂಟರ್ ತರಬೇತಿ ಕೊಡಬೇಕು, ಟೈಲರಿಂಗ್ ತರಬೇತಿ ಕೊಡಬೇಕು ಅಂತೇಳಿ ಯೋಚನೆ ಮಾಡಿ ಇವತ್ತು ಇದಕ್ಕೆ ಉದ್ಘಾಟನೆಗೆ ನನ್ನನ್ನು ಕರೆದು ಅನೇಕ ಈ ಭಾಗದ ಮಹಿಳಾ ಮುಖಂಡರು, ಸಮಾಜದಲ್ಲಿ ಸೇವೆ ಮಾಡಿರ್ತಕ್ಕಂಥ 5-6 ಹೆಣ್ಣು ಮಕ್ಕಳಿಗೆ ಒಂದು ಪ್ರಶಸ್ತಿ ಸನ್ಮಾನ ಮಾಡುವಂತ ಕಾರ್ಯಕ್ರಮನ ಹಮ್ಮಿಕೊಂಡಿದ್ದೇನೆ. ಮಾರ್ಚ್ 8 ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ. ಪ್ರಪಂಚದ ಎಲ್ಲ ದೇಶಗಳಲ್ಲೂ ಮಾರ್ಚ್ 8ನೇ ತಾರೀಕು ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಆಚರಣೆ ಮಾಡ್ತಾರೆ. ನಮ್ಮ ಭಾಗದಲ್ಲೂ ಒಂದಷ್ಟು ಜನ ಎಲ್ಲ ಪತ್ರಿಕೆಗಳು ತೆಗೆದು ನೋಡಿದಾಗ 8ನೇ ತಾರೀಕು ಅನೇಕ ಸೇವಾ ಚಟುವಟಿಕೆಗಳನ್ನ, ಅನೇಕ ಕಾರ್ಯಕ್ರಮಗಳನ್ನ ಮಹಿಳೆಯರಿಗೋಸ್ಕರ ಮಾಡಿದ್ದಾರೆ. ಮಹಿಳೆಗೆ ನಾವು ಸಮಾಜದಲ್ಲಿ ಅತ್ಯುನ್ನತ ಗೌರವ ಕೊಡ್ತೇವೆ. ಯಾಕೆಂದ್ರೆ ಆಕೆ ತಾಯಿಯಾಗಿ, ತಂಗಿಯಾಗಿ, ಅತ್ತೆಯಾಗಿ, ಸೋದರಿಯಾಗಿ ಅನೇಕ ಸ್ಥಾನಗಳನ್ನ ನಿಭಾಯಿಸುವಂತ ಶಕ್ತಿ ಭಗವಂತ ಹೆಣ್ಮಕ್ಳು ಕೊಟ್ಟಿದ್ದಾರೆ. ನಾನು ಹೊಸದಾಗಿ ಶಾಸಕನಾಗಿದ್ದೆ. ನಮ್ಮ ಮನೆ ಮುಂದೆ ಒಂದು ಹುಡುಗಿ ಬಂದು ಕೂತಿತ್ತು. ಸ್ನಾನ ಮಾಡಿ ಒಂದು 15-20 ದಿವಸ ಆಗಿರಬೇಕು. ತಲೆ ಕೆದರ್ಕೊಂಡಿತ್ತು. ಒಂದು ಹಳೆ ಪ್ಲಾಸ್ಟಿಕ್ ಕವರ್ ಕೈಲಿ ಇಟ್ಕೊಂಡಿತ್ತು. ಯಾರ ಮನೆ ಮಗು ಅಂತ ಕೇಳಿದೆ. ಅಂಕಲ್, ನಾನು ಇಲ್ಲೆಲ್ಲ ಸ್ಲಮ್ಮಲ್ಲಿದ್ದೀನಿ. ನಮ್ಮ ತಂದೆ ತಾಯಿ ನಾನು ಓದಿಸ್ತಾ ಇಲ್ಲ. ನಾನು ಏನು ಓದಿರ್ಬೇಕು, ಈ ಹುಡುಗಿ 7ನೇ ಕ್ಲಾಸ್ 8ನೇ ಕ್ಲಾಸ್ ಇರಬೇಕು ಅಂತಿದ್ದೆ. ಏನಮ್ಮ ಓದಿಲ್ಲ? SSLC. 625ಕ್ಕೆ 623 ಮಾರ್ಕ್ಸ್. ಹಳೆ ಪ್ಲಾಸ್ಟಿಕ್ ಕವರಲ್ಲಿ ಇದ್ದಿತ್ತು ಮಾರ್ಕ್ಸ್ ಕಾರ್ಡ್ ತೆಗೆದುಕೊಟ್ಲು. ಯಾಕಮ್ಮ ನಿಮ್ಮ ತಂದೆ ಏನ್ ಕೆಲಸ ಮಾಡ್ತಾರೆ? ಲಾರಿ ಅನ್ಲೋಡಿಂಗ್ ಹೋಗ್ತಾರೆ. ತಾಯಿ ಮನೆ ಕೆಲಸ ಮಾಡ್ತಾರೆ. 4 ಮನೆ ಕೆಲಸ ಮಾಡ್ತಾರೆ ತಾಯಿ. ನನ್ನನ್ನು ಕೆಲಸ ಕರೀತಾ ಇದ್ದಾರೆ ಪಾವಗಣ. ಆ ಮಗುನ ಅಲ್ಲೇ ಕೂರಿಸಿ ಅವ್ರ ತಂದೆ ತಾಯಿ ಕರೆಸಿ ಆ ಮಗುಗೆ ಸ್ನಾನ ಮಾಡ್ಕೊಂಡು ನಾಳೆ ಬೆಳಗ್ಗೆ ಬಾ ಅಂತೇಳಿ ಕರ್ಕೊಂಡೋಗಿ ಮಲ್ಲೇಶ್ವರಮಲ್ಲಿ ವಿದ್ಯಾಮಂದಿರದಲ್ಲಿ ಆ ಮಗುಗೆ ಅಡ್ಮಿಷನ್ ಮಾಡಿಸಿ ಆ ಮಗುಗೆ ಒಂದು 4 ಜೊತೆ ಬಟ್ಟೆ ಚಪ್ಪಲಿ ತಗೋ, ಕಾಲೇಜ್ಗೆ ಹೋಗು ನೀನು ಕೊಡಿಸಿ ಕಳಿಸ್ತೆ. ಆ ಹುಡುಗಿ ಇಂಜಿನಿಯರಿಂಗ್ ಮಾಡಿ ಇವತ್ತು ಯಾವುದೋ ಕಂಪನಿಯಲ್ಲಿ 80,000 ಸಂಬಳ ತೆಗಿತಾರೆ. ಅಂತ ಪ್ರತಿಭೆಗಳನ್ನ ಸಮಾಜದಲ್ಲಿ ಬೇಕಾದಷ್ಟು ಅವನ್ನ ಗುರುತಿಸಿ ನಾವು ಅವ್ರಿಗೆ ಬೆಂತಟ್ಟಾಗ ಭಗವಂತ ಎಲ್ಲೋ ಒಂದು ಕಡೆ ನಮಗೂ ಒಳ್ಳೇದು ಮಾಡ್ತಾರೆ.